ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಹಾಗೆ ಅವಳ ನಡು ಬಳಸಿ ಸಿಕ್ಕಿಸಿ ಸೆರಿಕಿಗೆ ಪಿನ್ ಮಾಡಿ ಸೀರೆ ಉಡಿಸಿದವ ಕಣ್ಣಿನ ಪಟ್ಟಿ ತೆರೆಯದೆ ಅವಳ ಹೆಗಲಿಗೆ ಮೊಗವಿಟ್ಟು, ಸಾಕಾಯ್ತು ವೈಫಿ ಎಂದು ಆಯಾಸ ತೋರಿ ನಿಲ್ಲಲು, ಈಗ ಅರ್ಥ ಆಯ್ತಾ ಹುಡುಗಿರು ಯಾಕೆ ಸೀರೆ ಹಾಕಬೇಕು ಅಂದರೆ ಹಿಂದೆ ತೋರಿಸ್ತಾರೆ ಅಂತ ಎಂದು ಆತನನ್ನೇ ಪ್ರಶ್ನಿಸುತ್ತಾಳೆ ಚಾರು. ಹಾಗೆ ಕೈ ಮುಗಿದವನು, ಗೊತ್ತಾಯ್ತು, ಇನ್ನು ಮುಂದೆ ಈ ಸೀರೆ ವಿಚಾರಕ್ಕೆ ನಿನ್ನನ್ನು ಯಾವತ್ತೂ ಬಲವಂತ ಮಾಡಲ್ಲ ಎಂದಾಗ ನಕ್ಕಳು. ಹಾಗೆ ಕಣ್ಣಿನ ಪಟ್ಟಿ ತೆರೆಯಲು ಹೇಳಿದಾಗ ತಾನೇ ಉಡಿಸಿರುವ ಸೀರೆ ಹೇಗೆ ಕಾಣ್ತಿದೆಯೋ ಎಂದು ನೋಡಲು ಕಾತುರದಿಂದ ಕಣ್ತೆರೆದ. ಕನಕಾಂಬರ ಬಣ್ಣದ ಸೀರೆಯಲ್ಲಿ ಚಾರು ಅಂಬರದ ಅಪ್ಸರಿಯಂತೆ ಕಾಣಲು ದೃಷ್ಟಿ ತೆರೆದ ಬಿಬಿ, ವಾವ್ ಬಿಬಿ ಎಷ್ಟು ಚೆನ್ನಾಗಿ ಸೀರೆ ಉಡಿಸಿದಾನೆ, ಗ್ರೇಟ್ ಎಂದಾಗ, ಹೇಳಿಕೊಟ್ಟಿದ್ದು ನಾನೇ ಎಂದಳು ಚೆಂಬದಿಂದ. ಅದಕ್ಕೆ ಕಣ್ಣು ಮುಚ್ಕೊಂಡು ಉಡಿಸೋದು ಇಂಪಾರ್ಟೆಂಟ್ ಮೇಡಮ್, ಇದಕ್ಕೊಂದು ಲಾಭ ಬೇಕೇ ಬೇಕು. ಆಯಾಸ ಆಗಿದೆ, ಏನಾದರೂ ಕೊಡಿ, ಎನರ್ಜಿ ವಾಪಸ್ ಆಗೋ ಹಾಗೆ. ಕೇಳಿ ಅವಳ ಮುಖ ನೋಡಲು ಏನೆನಿಸಿತೋ ಹುಡುಗಿಗೆ. ಹತ್ರ ಬಂದವಳು, ಏನು ಬೇಕು ಕೇಳಿದ್ಲು. ಸಮಥಿಂಗ್ ಸ್ಪೆಷಲ್ ಎಂದ. ಅವನನ್ನೇ ನೋಡ್ತಾ ನಕ್ಕವಳು ತುದಿಗಾಲಲ್ಲಿ ನಿಂತು ಬೀಬಿ ಕೆನ್ನೆಗೆ ಮುತ್ತಿಟ್ಟು ಓಡಿದಳು. ಅವಳ ಈ ವರ್ಸಿಗೆ ಬೀಬಿ ತತ್ತರಿಸಿ ಹೋಗಿದ್ದ. ಈಗ ಅವನ ಹೃದಯದ ಬಡಿತ 100ರ ಗಡಿ ದಾಟಿತ್ತು. ಯಾಕೆ ಮುತ್ತು ಅವಳಿಗೂ ಗೊತ್ತಿಲ್ಲ, ಅವನು ಕೇಳಲಿಲ್ಲ. ಹಾಗೆಯೇ ಹಣೆ ನೀವಿಕೊಂಡವ ತನ್ನಲ್ಲೇ ನಗುತ್ತಾ ಸುಮ್ಮನಾದ. ಆಗಿದ್ದ ಆಯಾಸವೆಲ್ಲ ಆಚಾಡಿಲ್ಲದೆ ಓಡಿತ್ತು. ಸೀರೆ ಉಟ್ಟು ಹೊರಗಡೆ ಬರುವ ಚಾರು ಬೀಬಿ ಸೀರೆ ಉಡಿಸಿದ ಕ್ಷಣಗಳನ್ನು ನೆನೆಯುತ್ತಾ ಕಂಬವನ್ನು ಹಿಡಿದು ನಾಚುತ್ತಾ ನಿಂತಿರಲು ಗಾಬರಿಯಿಂದ ಓಡಿ ಬಂದಿದ್ದ ಬಸವ. ಅದಕ್ಕೆ ದಚ್ಚು ಹಣ ಎಲ್ಲಿ? ಅವನ ಧ್ವನಿಯಲ್ಲಿ ಅದೇನೋ ಆತಂಕ ಕಂಡು ಬರಲು, ಏನಾಯ್ತು ಬಸವ, ಯಾಕೆಷ್ಟು ಗಾಬರಿಯಾಗಿದ್ಯಾ ಎಂದು ಪ್ರಶ್ನಿಸುತ್ತಾಳೆ. ಉತ್ತರಿಸುವ ತಾಳ್ಮೆ ಕಳೆದುಕೊಂಡಿದ್ದ ಬಸವ, ಅಣ್ಣ ದಚ್ಚು ಅಣ್ಣ ಎಂದು ಜೋರಾಗಿ ಕೂಗಲು ಆರಂಭಿಸುತ್ತಾನೆ. ಅವನ ಕೂಗು ಕೇಳಿ ಮನೆಯವರೆಲ್ಲ ಹೊರಗಡೆ ಬಂದಿದ್ರು. ಯಾಕಯ್ಯ, ಯಾಕೇನಾಯ್ತು? ಚೆಲುವಿ ಕೂಡ ಗಾಬರಿಯಲ್ಲಿ ಕೇಳಿದಾಗ, ಸುಮ್ನಿರಮ್ಮಿ ಎಂದು ಆಕೆಯ ಬಾಯಿ ಮುಚ್ಚಿಸಿದ. ಏನಾಯ್ತು ಬಸವ ಎಂದು ಲಕ್ಕಿ ಕೇಳಿದಾಗ, ಅಣ್ಣ ಅಲ್ಲಿ ಅಜ್ಜ ಅಲ್ಲಿ ಎಂದು ಗಾಬರಿಯಾಗಿ ಹೇಳುವಾಗ, ರಿಲ್ಯಾಕ್ಸ್, ಏನಾಯ್ತು ಅಜ್ಜನಿಗೆ? ಲಕ್ಕಿ ತಾಳ್ಮೆಯಿಂದಲೇ ಕೇಳಿದ್ದ. ರಾಯದುರ್ಗಳ್ಳಿಯಲ್ಲಿ ಅಜ್ಜಯ್ಯ ರಾಮಪ್ಪನ ಜೊತೆ ಮಾತನಾಡುವಾಗ ರಾಮಪ್ಪ ಅಜ್ಜನ ಜೋರಾಗಿ ತೊಳ್ಬಿಟ್ಟ ಎಂದಿದ್ದೇ ಅಜ್ಜಿಗೆ ಆತಂಕ ಶುರುವಾಯಿತು. ಏನಾಯಿತು ಅವ್ರಿಗೆ ಎಲ್ಲ ಅವರು ಎಂದು ಪ್ರಶ್ನಿಸುವಾಗ, ಸುಮಾಜಿ ನೀವು ಸುಮ್ಮನಿರಿ, ನಾನು ವಿಚಾರಿಸ್ತೀನಿ ಎಂದು ಮುಂಬರುವ ಲಕ್ಕಿ, ಏನಾಯಿತು ಸರಿಯಾಗಿ ಹೇಳು ಎಂದು ಧ್ವನಿ ಏರಿಸಿ ಕೇಳ್ತಾನೆ. ಆ ಪ್ರಶ್ನೆಗೆ ಬಸವ, ಅತ್ತಿಗೆಗೆ ಹೀಗಾಯಿತು ಅಂತ ಅಜ್ಜಪ್ಪನಿಗೆ ಅನುಮಾನ ಇತ್ತು. ಮೊನ್ನೆ ರಾತ್ರಿ ರಾಯದುರ್ಗ ಹಳ್ಳಿಯವರು ಇದ್ ಕಡೆ ಬಂದಿದ್ರಂತೆ. ಅವ್ರು ಈ ಕೆಲಸ ಮಾಡಿರ್ತಾರೆ ಅಂತ ಅಜ್ಜಪ್ಪನಿಗೆ ಊರಿನಾಗ ಯಾರೋ ಹೇಳಿದ್ರಂತೆ. ಅದಕ್ಕೆ ಅಲ್ಲಿಗೆ ಹೋಗಿದ್ರು ಎನ್ನುತ್ತಾ ಫ್ಲ್ಯಾಶ್ಬ್ಯಾಕ್ ಹೇಳಿದ. ಫ್ಲ್ಯಾಶ್ಬ್ಯಾಕ್. ರಾಯದುರ್ಗಳ್ಳಿ ರಾಮಪ್ಪ ಮರದ ಮಂಚದ ಮೇಲೆ ಕೂತು ದಿನಪತ್ರಿಕೆ ಓದುತ್ತಲಿದ್ದ. ಅಲ್ಲಿಗೆ ಬರುವ ಹಿರಿಸಿಂಹ ಕಡೆ ನೋಡಿ ಕಾಲಿನ ಮೇಲೆ ಕಾಲಾಕಿ ಕೂತ. ಎಂದೂ ಮಾತು ಬಿಟ್ಟ ಅಜ್ಜ ಈ ಊರಿಗೆ ಕಾಲು ಕೂಡ ಇಡದೆ ದೂರವಿದ್ರು. ಆದರೆ ಮನೆ ಸೊಸೆಗಾಗಿ ಊರಿಗೆ ಬಂದಿದ್ದಲ್ಲದೆ ರಾಮಪ್ಪನ ಮುಂದೆ ಬಂದು ನಿಂತಿದ್ದು ಹಿಂದೆ. ಈ ಒಂದು ಸನ್ನಿವೇಶ ಸಾಕು ಅವರಿಗೆ ಮನೆ ಸೊಸೆ ಮೇಲಿರುವ ಪ್ರೀತಿ ಎಷ್ಟು ಎಂದು ಹೇಳಲು. ಓ ಜಗನ್ನಾಥರು, ಬರಬೇಕು. ರಾಯದುರ್ಗಳ್ಳಿಯನ್ನು ನೋಡಲು ಜಗನ್ನಾಥರು ಬಂದಿರುವುದು ತುಂಬ ಖುಷಿ ತಂದಿದೆ. ಅಲ್ಲಿಂದ ಇಲ್ಲಿ ತನಕ ಬಂದಿದೆ, ಅದಕ್ಕೋ ಬರಗಾಲ ಬಂತ, ಸಹಾಯ ಬೇಕಿತ್ತಾ? ಕೊಂಕು ನುಡಿದ ರಾಮಪ್ಪ. ನಾ ಇರೋ ತನಕ ನಮ್ಮೂರಿಗೆ ಯಾಕ್ಲ ಬರ್ತದೆ ಬರಗಾಲ? ಅಜ್ಜ ಉತ್ತರಿಸಿ ಕೆಕ್ಕರಿಸಿದ್ರು. ಯಾಕೆ ಬಂದಿದ್ದು ಎಂದಾಗ, ನಾನೇನು ಸುಮ್ಕೆ ಬಂದಿಲ್ಲ ಕಣ್ಲಾ, ನಮ್ಮ ಮನೆ ಸೊಸೆ ಮೇಲೆ ಯಾಕ್ಲ ದಾಳಿ ನಡೆಸಿದ್ದು? ನೇರವಾಗಿ ಮಾತು ಶುರು ಮಾಡಿದ್ರು ಅಜ್ಜ. ಅವ್ರ ಮಾತು ಕೇಳಿ ಜೋರಾಗಿ ನಗುವ ರಾಮಪ್ಪ, ನಿಮ್ಮ ಮನೆ ಸೊಸೆನ ಕೊಂದು ಬಿಡುವ ಎಂದು ಕೊಂಕು ನುಡಿದ. ಆ ಮಾತಿಗೆ ರೊಚ್ಚಿಗೆದ್ದ ಅಜ್ಜ, ಏನ್ಲ ಬೊಗಳ್ತಿ ಎಂದು ನೇರವಾಗಿ ಕತ್ತಿನ ಪಟ್ಟಿಗೆ ಕೈ ಹಾಕಿ ಬಿಟ್ಟಿದ್ರು. ರಾಮಪ್ಪನಿಗೂ ಕೋಪ ಹೆಚ್ಚಾಯಿತು. ನನ್ನ ಮ್ಯಾಗೆ ಕೈ ಮಾಡ್ತೀಯಂಡ್ಲ ಎಂದವ ಅಜ್ಜನ ಕತ್ತಿನ ಪಟ್ಟಿಗೆ ಕೈ ಹಾಕಿದ್ದ. ರಾಮಪ್ಪನ ಕಡೆಯವರು ಅಜ್ಜನ ಕಡೆಯವರ ಮೇಲೆ ದಾಳಿ ನಡೆಸಲು ಶುರು ಮಾಡಿದ್ರು. ಅಜ್ಜನ ಕಡೆಯವರು ತಾವೇನೂ ಕಮ್ಮಿ ಇಲ್ಲ ಎನ್ನುವಂತೆ ಪ್ರತೀಕಾರ ತೀರಿಸಿಕೊಳ್ಳಲು ನಿಂತು ಬಿಟ್ರು. ಜಟಾಪಟಿ ನಡೆಯುವಾಗ, ಅಂದು ಊರನ್ನು ಕಾಪಾಡಿಕೊಳ್ಳಲಾಗದೆ ಏನೋ ಕಿಸಿತೀಯಾ? ಆಗಲೇ ಇಲ್ಲದಿದ್ದ ಪೌರುಷ ಇಂದ್ಯಾಕೋ ಎಂದು ರೊಚ್ಚಿಗೆಬ್ಬಿಸಿದೆ. ಮೋಸದಿಂದ ಗೆದ್ದಿದ್ದು ನೀನ್ ಕಣ್ಲ, ಮೋಸ ಮಾಡಿ ಗೆದ್ದು ಊರನ್ನು 2 ಭಾಗ ಮಾಡಿ ಎಷ್ಟು ಮಾತಾಡ್ತಿ? ಅಜ್ಜ ಕೂಡ ರೋಷದಿಂದ ಮಾತನಾಡಿದ್ರು. ಮೋಸ ಯಾವುದ್ಲ ಮೋಸ? ಕಬಡ್ಡಿನಾಗ ಗೆಲ್ಲೋಕ್ಕಾಗ್ದ ಊರನ್ನು ಅಡ ಇಟ್ಟು ಸೋತು ಮೋಸ ಅಂತಿ ಎಂದು ರಾಮಪ್ಪ ಅಜ್ಜನ ಕುತ್ತಿಗೆ ಹಿಡಿದಾಗ
ಅದನ್ನು ಮೋಸ ಅನ್ನೋದೇ, ಅದು ಮೋಸನೆಯ? ನಮ್ಮ ಕಡೆ ಇದ್ದ ಆಟಗಾರನ ನೀನೇ ಕೂಡಾಕಿ ಎಷ್ಟಲ ಮಾತಾಡ್ತಿ? ಮೋಸ ಮಾಡಿ ಊರನ್ನು ಏಳು ಬಗೆದು ಎಷ್ಟು ಮಾತಾಡ್ತಿ ಎಂದು ನುಡಿಯುವಾಗ ವಯಸ್ಸಾದವರಿಗೆ ಕೋಪ ಹೆಚ್ಚಾಗಿ ಎದೆ ಕೊಂಚ ಹಿಡಿಯಲು, ನಾನು ಕೂಡಾಕಿಲ್ಲ, ನೀನೇ ಗೆಲ್ಲೋಕಾಗದೆ ನೆಪ ಕೊಡ್ತಿದ್ದಿ, ನಾಚಿಕೆ ಆಗಬೇಕು. ಮನೆ ಮರ್ಯಾದೆ ಹೋಗಿತ್ತು, ಊರಿನ ಮರ್ಯಾದೆ ಕೂಡ ಹೋಯ್ತು, ಈಗ ಮರ್ಯಾದೆ ಕಳ್ಕೊಳಕ್ಕೆ ಬಂದ್ಯಾನೋ ಎಂದಾಗ ಏನು ಹಬ್ಬಗೊಳ್ತಿದ್ಯಾ ಎನ್ನುವ ಅಜ್ಜ ಎದೆ ಹಿಡಿದು ನಿಂತಾಗ, ಸಾಕು ಹೋಗ್ಲಾ ಎಂದು ತಳ್ಳಿದ ರಾಮಪ್ಪ. ಅಜ್ಜ ಕುಸಿದಾಗ ರಾಯರಳ್ಳಿ ಜನ ಅಜ್ಜನ ಕಡೆಗೋಡಿ ಮೇಲೆಬ್ಬಿಸಿ ಸಾವರಿಸುತ್ತಿದ್ರು. ವಾಸ್ತವ ಇಷ್ಟನ್ನು ವಿವರಿಸಿದನು ಬಸವ. ಇಷ್ಟು ಕೇಳಿದ ಲಕ್ಕಿ, ಚಾರು, ಸುಮಾ ಅಜ್ಜಿ, ಅಮೂಲ್ಯ ಹಾಗೂ ಸಂತೋಷ್ ಎಲ್ರಿಗೂ ಆತಂಕವಾಗಿತ್ತು. ಕೋಪಗೊಂಡ ಲಕ್ಕಿ ಬಸವನ ಜೊತೆ ದುರ್ಗಳ್ಳಿ ಕಡೆ ಮುಖ ಮಾಡಿದ. ಆತನ ಜೊತೆಗೆ ಚಾರು ಕೂಡ ಬರಲು ಮುಂದಾದಾಗ, ಬೇಡ ವೈಪಿ, ನಿಂಗೆ ಹುಷಾರಿಲ್ಲ, ನೀನು ಇಲ್ಲೇ ಸೆಲ್ವಿ ಜೊತೆ ಇರು, ನಾನಿದ್ದೀನಿ ಅಲ್ವಾ, ನಾನು ನೋಡ್ಕೋತೀನಿ ಎಂದು ಭರವಸೆ ಕೊಟ್ಟು ಹೊರಟ. ಎದೆ ನೋವಲ್ಲಿ ಎದೆ ಮೇಲೆ ಕೈ ಹೊತ್ತು ನಿಂತಿದ್ದ ಅಜ್ಜನ ಮುಂದೆ, ಆಯ್ತು ಕಳ, ಅವತ್ತು ನಾನು ಮೋಸ ಮಾಡಿ ಗೆದ್ದು ಊರನ್ನ ಭಾಗ ಮಾಡಿದೆ ಅಲ್ವಾ, ಈ ಸತಿ ಕೂಡ ಪಂದ್ಯ ಮಾಡುಮ. ಒಂದು ವೇಳೆ ನೀನು ಗೆದ್ರೆ ರಾಯದುರ್ಗಳ್ಳಿನ ಬಿಟ್ಕೊಡ್ತೀನಿ, ಒಂದು ವೇಳೆ ನಾನು ಗೆದ್ರೆ ನೀನು ರಾಯರಳ್ಳಿನ ಬಿಟ್ಕೊಡ್ತೀಯಾ ಹೇಳ? ರಾಮಪ್ಪ ಪ್ರಶ್ನೆ ಮಾಡಿದ್ದೆ ಅಜ್ಜನಿಗೆ ಏನು ಉತ್ತರ ಕೊಡಬೇಕು ತಿಳಿಯದೆ ತಬ್ಬಿಬಾದ್ರು. ರಾಯರಳ್ಳಿಯಲ್ಲಿ ಕಬಡ್ಡಿ ಆಡುವ ಹುಡುಗರು ಈಗ ಕಣ್ಣಿಗೆ ಕಾಣ್ತಿಲ್ವಲ್ಲ. ಇರುವ ಹತ್ಮನೆಯಲ್ಲಿ ಆಟಗಾರರೇನು ಇದ್ರು, ರಾಯದುರ್ಗಲಿಯಲ್ಲಿ ಇರುವ ಪ್ರತಿಭಾನ್ವಿತರಂತೆ ಯಾರೂ ಇರಲಿಲ್ಲ. ಅದೇ ಅವರ ಉತ್ತರವನ್ನು ಹಿಂದಿಕ್ಕಿತ್ತು. ರೋಷದಲ್ಲಿ ಆಯಿತು ಎನ್ನಲು ಆಗ್ತಿಲ್ಲ, ತಾಳ್ಮೆಯಿಂದ ಯೋಚಿಸಲು ಸಮಯವೂ ಸಿಗ್ತಿಲ್ಲ. ಯಾಕ್ಲಾ ಮಾತಾಡು, ನಿನ್ಗೊಪ್ಗೆನಾ? ರಾಮಪ್ಪ ಪದೇ ಪದೇ ಕೇಳೋಕೆ ಶುರು ಮಾಡಿದ. ಅಜ್ಜ ಉತ್ತರಿಸುತ್ತಿಲ್ಲ. ರಾಮಪ್ಪನ ಊರು ಜನರೆಲ್ಲ ಅಜ್ಜನನ್ನು ನೋಡಿ ನಗಾಡ್ತಿದ್ರು. ಅವನಿಗೂ ಗೊತ್ತಿತ್ತು ಆ ಊರಿನಲ್ಲಿ ಮರಕೋತಿ ಆಡುವ ಯುವಕರ ಮಧ್ಯೆ ಕಬಡ್ಡಿ ಆಡುವ ಹುಡುಗರಿಲ್ಲ ಎಂದು. ಯಾಕ್ಲಾ ಮಾತಾಡು, ಆವಾಗ ಮೋಸ ಮಾಡಿದೆ ಅಲ್ವಾ ನಾನು, ಈಗ ನಿಮ್ಮೂರಲ್ಲಿ ಆಟಕ್ಕೆ ಜನರಿಲ್ವೋ ಅಥವಾ ಸೋತೆ ಅಂತ ಒಪ್ಕೊಳ್ಳೋಕ್ಕೆ ಮುಜುಗರವೋ ಎಂದು ಹೀಯಾಳಿಸಲು ಶುರು ಮಾಡಲು, ಇಲ್ಲಿ ಯಾರಿಗೂ ಯಾವ ಮುಜುಗರವೂ ಇಲ್ಲ, ರಾಯರಳ್ಳಿ ಜನ ಯಾವುದಕ್ಕೂ ಹೆದರಲ್ಲ, ಮೋಸದಿಂದ ನೀನು ಹಳ್ಳಿನ ಭಾಗ ಮಾಡಿರೋದು, ಮತ್ತೆ ನಮ್ಮ ಹಳ್ಳಿ ನಮಗೆ ವಾಪಸ್ ಸಿಗೋ ಸಮಯ ಬಂದಿದೆ, ಪಂದ್ಯಕ್ಕೆ ನಾವು ರೆಡಿ, ನೀವು ರೆಡಿನಾ? ಆ ಕಡೆಯಿಂದ ಸಿಂಹದ ಮರಿಯ ಗರ್ಜನೆಯ ಉತ್ತರ ಕೇಳಿ ಬಂದಿತ್ತು. ಎಲ್ಲರೂ ಯಾರೆಂದು ನೋಡಲು ಅದು ಬೇರೆ ಯಾರೂ ಅಲ್ಲ, ಬಿ ಲಕ್ಷ್ಮಣ್ ವರ್ಮ, ದೊಡ್ಡಮನಿಯ ಮಗ, ಮೊಮ್ಮಗ. ಅಜ್ಜನಿಗೆ ಆತನ ಉತ್ತರ ಬಲು ಧೈರ್ಯ ತುಂಬಿತ್ತು. ಮಾತು ಬಾರದಂತೆ ನಿಂತಿದ್ದವರು ಮೊಮ್ಮಗನ ಉತ್ತರಕ್ಕೆ ಮೆಚ್ಚುಗೆಯ ನಗೆ ನೀಡಿದರು. ಓ, ಅಜ್ಜನ ಕಾಲ ಮುಗೀತು, ಈಗ ಮೊಮ್ಮಗನ ಕಾಲವೋ? ಆಯಿತು, ಬರೋ ವಾರ ಹೇಗಿದ್ರು ಜಾತ್ರೆ, ನಮ್ಮೂರು ನಿಮ್ಮೂರು ಒಂದು ಪಂದ್ಯ ಮುಗಿಸಿ ಅದರಲ್ಲಿ ಯಾರು ಗೆಲ್ತಾರೋ ಅವರೇ ಜಾತ್ರೆ ನಡೆಸಿ, ಗೆದ್ದವರಿಗೆ ಸೋತವರು ಶರಣಾಗಿ ಊರು ಬಿಟ್ಕೊಡ್ಲಿ ಎಂದ್ಬಿಟ್ಟಿದ್ದ ರಾಮಪ್ಪ ಆವೇಶದಲ್ಲಿ. ಬರೋ ಗುರುವಾರ ಪಂದ್ಯ ನಡೀಲಿ, ಶುಕ್ರವಾರದಿಂದ ಜಾತ್ರೆ ಶುರುವಾಗಲಿ, ಊರಿನ ಜಾತ್ರೆಗೆ ನಮ್ಮೂರಿನ ಜೊತೆ ನಿಮ್ಮೂರಿನ ಜೊತೆ ಆಚರಿಸ್ತೇವೆ. ಇವತ್ತು ಶುಕ್ರವಾರ, 15 ದಿವಸಕ್ಕೆ ರಾಯದುರ್ಗಳ್ಳಿಯಲ್ಲಿ ಜಗನ್ನಾಥರ ರಾಯರಳ್ಳಿಗೆ ಸೇರುತ್ತೆ. ಸೋಲೋದಕ್ಕೆ ನೀನು ತಯಾರಿರು, ಗೆದ್ದು ಬರ್ತೀವಿ ಬಿ ಹೇಳಿದಾಗ, ಎಲ್ಲಿರೋರು ತಾಲೂಕು ಪ್ಯಾಟೆಗಳಲ್ಲಿ ಪದಕ ತಂದಿರೋರು, ಅಲ್ಲಿ ಯಾರಿದ್ದಾರೆ ಆಡೋಕ್ಕೆ, ಗೆಲ್ಲೋದಕ್ಕೂ ಮುನ್ನ ಈ ಸೊಕ್ಕ್ಯಾಕೋ ರಾಮಪ್ಪ ನುಡಿಯಲು, ಯಾಕಂದರೆ ಬಿಬಿಗೆ ಸೋಲೇ ಗೊತ್ತಿಲ್ಲ ಅದಕ್ಕೆ ಎಂದು ಅಜ್ಜನ ಹೆಗಲಿಗೆ ತನ್ನ ಕೈ ಸುತ್ತಿಸಿ, ಈಗಿರೋದು ಬರೀ ಜಗನ್ನಾಥರಲ್ಲ, ಅವರ ಲೇಟೆಸ್ಟ್ ವರ್ಷನ್ ಲಕ್ಷ್ಮಣ್ ವರ್ಮ. ನೀನು ಮೋಸ ಮಾಡಿ ಗೆದ್ದಿದ್ಯಾ, ಮೋಸ ಮಾಡೋರಿಗೆ ಮಣ್ಣು ಮುಗಿಸೋದು ಹೇಗೆ ಅಂತ ಗೊತ್ತಿರೋ ನನ್ನನ್ನು ಸೋಲಿಸಿದ್ಯಾ. ನಾನಿಲ್ಲದ ಸಮಯದಲ್ಲಿ ಹಳ್ಳಿನ ಕಿತ್ಕೊಂಡಿದ್ದಲ್ಲ, ಈಗ ದೊಡ್ಡ ಮನೆಗೆ ಸೇರಬೇಕಾದ ರಾಯರಳ್ಳಿನ ಪಡ್ಕೊಳ್ಳೋ ತಾಕತ್ತಿದ್ರೆ ಎಂದಾಗ ರಾಮಪ್ಪನ ಮಗ ಬಂದಿದ್ದ ಬುಲೆಟ್ ಮೇಲಿಂದ ಇಳಿದು, ಹೇ ಏನೋ ನನ್ನ ಅಪ್ಪನ ಹೋಗು ಅಂತಿದ್ಯಾ, ತಾಕತ್ತಿದ್ರೆ ಪಂದ್ಯ ಆಟ ತೋರಿಸೋ ಮಗನೇ ಏನಲ್ಲೋ. ತಾಕತ್ತಿನ ಬಗ್ಗೆ ಮಾತಾಡೋಕ್ಕೆ ಎಲ್ರಿಗೂ ಬರುತ್ತೆ, ಆಟ ಗೆಲ್ಲೋದಕ್ಕೂ ಮುಂಚೆ ಬೀಗಿದ ಹಾಗೆ ಗೆದ್ದು ಬೀಗೋಕ್ಕೆ ಈ ಲಕ್ಕಿಗಷ್ಟೇ ಬರುತ್ತೆ, ಸಿಯು ಎಂದು ಅಜ್ಜನಿಗೆ ಹೆಗಲು ಕೊಟ್ಟು ಕರೆದುಕೊಂಡು ಹೊರಟ. ಆ ದೃಶ್ಯ ನೋಡಲು ಅಮ್ಮು ಹಾಗೂ ಸಂತೋಷ್ ಇಬ್ಬರಿಗೂ ಖುಷಿಯಾಗಿತ್ತು. ಲಕ್ಕಿ ರಾಮಪ್ಪನ ಕಡೆಗೆ ನೋಡಿ ಎಚ್ಚರಿಕೆ ತೋರುವ ನೋಟ ಬೀರಿ ಹೊರಟ. ಮುಂದೆ ಅಜ್ಜನಿಗಾಗಿ ರಾಯರಳ್ಳಿಗಾಗಿ ಸವಾಲಾಕಿ ಬಂದ್ಬಿಟ್ಟಿದ್ದ ಲಕ್ಕಿ ಈಗ ಕಬಡ್ಡಿ ಆಡಿ ಹಳ್ಳಿಯನ್ನು ಉಳಿಸಿ ಹಳ್ಳಿ ಜನರೆಲ್ಲ ಅಂದು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ ಅಜ್ಜನ ಮನೆಗೆದ್ದು ಇವನ ಬಳಿ ತಾವು ಮಾಡಿದ ತಪ್ಪಿಗೆ ಕ್ಷಮೆಯಾಚಿಸಿ ಮೊಮ್ಮಗನನ್ನು ಹೊಗಳುತ್ತಾರ, ಕಾದ್ ನೋಡಬೇಕು. ಎಂದಿನಂತೆ ತಮ್ಮ ಅಭಿಪ್ರಾಯಕ್ಕೆ ಸ್ವಾಗತ. ಕತೆ ಬಗ್ಗೆ, ಸಂಚಿಕೆ ಬಗ್ಗೆ, ಪಾತ್ರಗಳ ಬಗ್ಗೆ ಹೇಳೋದು ಮರೆಯದಿರಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.